ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಚಿಮ್ಮಲಗಿ ಗ್ರಾಮದ ಹತ್ತಿರ ಚೆಕ್ ಡ್ಯಾಂ ನಿರ್ಮಾಣ ಮಾಡಲು ಸಣ್ಣ ನೀರಾವರಿ ಇಲಾಖೆ ರೈತರಿಗೆ ಮಾಹಿತಿ ನೀಡದೆ ಗುತ್ತಿಗೆದಾರರ ನೇಮಕ ಮಾಡಿ ಕಾಮಗಾರಿ ಪ್ರಾರಂಭಿಸಿತ್ತು. ಅಲ್ಲಿರುವ ರೈತರು ವಿರೋಧ ಮಾಡಿ ಕಾಮಗಾರಿ ತಡೆಯಲು ಪ್ರಯತ್ನಿಸಿ ಬಸವರಾಜ್ ರಾಮಪ್ಪ ಕುರಹಟ್ಟಿ ಎಂಬುವರು ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗ ಬಾಗಲಕೋಟೆ ಅಭಿವೃದ್ಧಿ ವಿಭಾಗ ವಿಜಯಪುರ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಾಗಲಕೋಟೆ ಇಳಕಲ್ ಮತ್ತು ಗುಳೇದಗುಡ್ಡ ತಹಸೀಲ್ದಾರ್ ಮತ್ತು ಬಾದಾಮಿ ಶಾಸಕ ಬಿಬಿ ಚಿಮ್ಮನಕಟ್ಟಿಯವರಿಗೂ ದೂರು ಸಲ್ಲಿಸಿದ್ರು. ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಕಾಮಗಾರಿ ಮಾಡುತ್ತೇವೆ. ಹೊಲಗಳ ಬದುವಿಗೆ ಕಲ್ಲುಗಳಿಂದ ಫೇಚಿಂಗ್ ಮಾಡಿಸಿ ಹೊಲದಲ್ಲಿ ನೀರು ಹೊಕ್ಕದ ಹಾಗೆ ಮಾಡುತ್ತೇವೆ ಎಂದು ನಂಬಿಸಿ ಗುತ್ತಿಗೆದಾರ ಚೆಕ್ ಡ್ಯಾಂ ಕೆಲಸ ಮುಗಿಸಿ ಹೋಗಿದ್ದಾನೆ. ಹೊಲಗಳ ಬದುವಿಗೆ ಕಲ್ಲುಗಳಿಂದ ಪಿಚ್ಚಿಂಗ್ ಮಾಡಿಸಿಲ್ಲ. ಮುಂದೆ ಬಿತ್ತನೆ ಮಾಡಿದಾಗ ನೀರು ಹೊಲದಲ್ಲಿ ಬಂದ್ರೆ ನಮ್ಮ ಬೆಳೆ ಹಾಳಾಗುತ್ತದೆ ಎಂದು ಅಧಿಕಾರಿಗಳಿಗೆ ಕೈಕಾಲು ಬಿದ್ರು ಅವರು ಗಮನ ಹರಿಸುತ್ತಿಲ್ಲ. ಹೀಗಾಗಿ ಅಧಿಕಾರಿಗಳು 15 ದಿನಗಳಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ವಿನಂತಿಸಿದ್ದಾರೆ. ಕಾಲಾವಕಾಶದೊಳಗೆ ಅಧಿಕಾರಿಗಳು ಬಾರದೇ ಇದ್ರೆ ಚೆಕ್ ಡ್ಯಾಂ ಇಟ್ಟು ಸ್ಫೋಟಿಸುವುದಾಗಿ ನೊಂದ ಬಡ ರೈತರು ಮತ್ತು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ನಾವು ಇಳಕಲ್ ತಾಲೂಕು ಪೈಕಿ ಉಪ್ನಾಳ್ ಎಸ್ಸಿ ಗ್ರಾಮದ ಚಿಕ್ಕಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಉಪ್ನಾಳ್ ಎಸ್ಸಿ ಗ್ರಾಮದ ರೈತ ಆಯ್ತು. ಇಲ್ಲಿ ಯಾವ್ದೋ ಟೆಂಡರ್ ಆಗಿತ್ತು ಅಂತ ಹೇಳಿ ಸಿಡಿ ವರ್ಕ್ ಮಾಡಕ್ ಬಂದ್ವಿ ಅಂತ ಹೇಳಿ ಕಾಂಟ್ರಾಕ್ಟರ್ ಇಂಜಿನಿಯರ್ ಬಂದಿದ್ರು. ಬಂದೊತ್ನಾಗ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ವಿ. ನಮ್ಗೆ ಚಿನ್ನ ದಿವಸ ಏನು ಹೇಳಿಲ್ಲ ಅವರು. ಹೇಳಾದ್ರೆ ಮತ್ತೆ ಮರುದಿವಸ ನೀವು ಇಟ್ಟಾಚಿ ತಂದು ಕೆಲಸ ಮಾಡಕತ್ತಿದ್ರು. ಅವಾಗ ಬಂದು ನಮ್ಮ 4 ಜನ ಇಲ್ಲಿ ಎಲ್ಲಾ ರೈತರು ಬಂದು ನಾವು ಇಲ್ಲೇನು ತಕರಾರು ಮಾಡಿ ಅವ್ರು ನಮ್ಗೆ ಯಾವುದೋ ಹತ್ತುಗೊಳ್ಳಾರ್ದಾಗ ಮತ್ತೆ 2 ದಿವಸ ಬಿಟ್ಟು ಮತ್ತೆ ಬಂದು ನ್ಯಾಯ ತೆಗೆದು ನಾವು ಇಟ್ಟಾಚಿ ಬಿಡು ಕಾಡು ಮಕ್ಕೊಂಡ್ವಿ. ಅವ್ರ ಬಗ್ಗೆ ಕಾಲ್ ಮುಗಿದು ಅವ್ರಿಗೆ ಕೆಲಸ ಮಾಡಿಸೋರ್ದು ಕಾಂಟ್ರಾಕ್ಟರ್ ಇಂಜಿನಿಯರ್ನು ಕೂಡ ಬಗ್ಗೆ ಹರಿ ಹಚ್ಚಿ ಕಾಲ್ ಮುಗಿದ್ರು ನಮ್ಗೆ ಏನ್ ಮಾತು ದರ್ಕಾರ ಮಾಡ್ಲಿಲ್ಲ. ಹೊಳ್ಳಿ ಇಟ್ಟಾಚಿ ಬಿಡು ಕಾಡು ಮಕ್ಕೊಂಡ್ವಿ ಮುಂದೆ ನಮ್ಗೆ ಎಸ್ಟಿಮೇಟ್ ಕೊಡಂಗಿ. ಎಸ್ಟಿಮೇಟ್ ಕೊಡ್ಬೇಕಾದ್ರೆ 15 ದಿವಸ ಹೊತ್ತಿ ನಮ್ಗೆ ಎಸ್ಟಿಮೇಟ್ ಕೊಟ್ಟರದನ. ಎಸ್ಟಿಮೇಟ್ ಕೊಟ್ಟು ನಾವು ಅದನ್ನ ಲೆಕ್ಕಾಚಾರ ನೋಡಿದಾಗ ಹೊಳ್ಳಿ ನೀವು ಯಾವ ತರ ಕಟ್ತೀರಿ, 10 ರೂಪಾಯಿ ಮಂದಿ ಎಷ್ಟು ಕಟ್ತೀರಿ, ಕೆಳಕ್ಕೆ ಎಷ್ಟು ಕಟ್ತೀರಿ ನಮ್ಗೆ ತಿಳಿಸಿ ಹೇಳ್ರಿ. ನಮ್ಮ ಹೊಲಕ್ಕೆ ನೀರು ಹತ್ತಕ್ಕೆ ಇಲ್ಲೋ ನಾವು ಲೆಕ್ಕ ನೋಡ್ಕೊಂತೀವಿ ಅಂತಂದು ನಮ್ಗೆ ಏನೋ ಹತ್ಕೊಂಡಿಲ್ಲ. ಅವರು ಭೂಮಿಲಿ ಎಲ್ಲಿ ಕಟ್ತೀವಪ್ಪ ನೀವು ತಲೆ ಕೆಡಿಸ್ಕೊಬೇಡ್ರಿ ಅಂತ ಹೇಳಿದ್ರು. ಮುಂದೆ ಅವ್ರು 10 ರೂಪಾಯಿ ಮಂದಿ ಕಟ್ಟಕ್ ಹತ್ತಿದ. ಮತ್ತೆ ಅವರ ನಮ್ಮ ಜಗಳ ಆಯ್ತು, ಒದರಾಡಿದ್ವಿ. ಅವ್ರು ದಾಕ್ಷಿ ಮಾಡಕ್ ಹತ್ತಿದ್ರು. ನಮ್ಮ ಅಂಜಿಗೆ ಬಂತು ಅವ್ರು ದಾಕ್ಷಿ ಮಾಡೋದ್ರಿಂದ. ಹಾಗೆ ನಾವು ಏನೈತೆ ನಾವು 4 ಮಂದಿ ವಿಚಾರ ಮಾಡ್ಕೊಂಡು 6 ಅರ್ಜಿ ಕೊಡಂದ್ರು. ಹೋಗಿ ತಕರಾರು ಅರ್ಜಿ ಕೊಟ್ಟಿವಿ ಆಫೀಸಿಗೆ, ಬಾಗಲಕೋಟೆ ಆಫೀಸಿಗೆ ಅರ್ಜಿ ಕೊಡಕ್ ಹೋಗಿ ಅವರು ಆಫೀಸಿಗೆ MI ಇವಾಗ ರೈತರಿಗೆ ಒಳ್ಳೇದ್ ಮಾಡಕ್ ಅವ್ರು MI ಆಫೀಸ್ ಈ ಡಿಪಾರ್ಟ್ಮೆಂಟ್ ಬೇರೆ, ಈ MI ಸಣ್ಣ ನೀರಾವರಿ ಇಲಾಖೆ ಪ್ರತ್ಯೇಕ ನೀರಾವರಿ ಇಲಾಖೆ ರೈತರಿಗೆ ಸಂಬಂಧಪಟ್ಟಿದ್ದು. ಅವರು AW ಸಾಹೇಬ್ ಫೋನ್ ಹಚ್ಚಿ ಆಫೀಸ್ನಾಗ ಇದ್ದಿದ್ದಿಲ್ಲ. ಫೋನ್ ಹಚ್ಚಿ ಅವ ಸಾಹೇಬ್ ಮಾತಾಡ್ತಾನ್ರಿ, ಹೊಲ ನೀರ್ ಹಾಕ್ಬಿಡ್ತಾನೆ, ನೀನ್ ಹೊಲ ಮುನಿ ಬಿಡ್ತಾನೆ ಯಾರೇ ಇನ್ನೂ ಕಟ್ಲಾರ್ದ ಅಂತ ಕೇಳ್ತಾರ ಅವರು. ನಾವು ಹೋಗಿ ಅವ್ರ ಕೈ ಮುಗಿದು ಫೋನ್ನಾಗ ಕೈ ಮುಗಿದು ಕಾಲ್ ಹಿಡ್ಕೊಂತೀವಿ, ಕಾಲ್ ಮುಗಿತೀವಿ ಅಂತ ಕೇಳಿದ್ವಿ. ನಾವು ಒಬ್ಬರೇ ಹೋಗಿಲ್ಲ, 7 ಮಂದಿ ಇದೀವಿ ಅಲ್ಲಿ ಬಾಗಲಕೋಟೆ ಆಫೀಸ್ಗೆ. ಹೋಗಿ ಹೊತ್ತಿನಾಗ ಸಮೇತ ಅವ್ರು ಕಾಲು ಹಿಡ್ಕೊಂತೀವಿ ಅಂದ್ರೆ ನೀನೆಲ್ಲ ಮುನಿಗಿ ಬಿಡ್ತಾನ ಅಂತ ಕೇಳ್ತಾರೆ ಅವರು. ಅಲ್ಲಿ ಅರ್ಜಿ ಕೊಟ್ಟು ಬಂದಿಂದ ಹೊಳ್ಳಿ ಏನಾಯ್ತು, ಇಂಜಿನಿಯರು ಕಾಂಟ್ರಾಕ್ಟ್ರು ಬಂದರು ಇಲ್ಲಿಗೆ. ಹೊಳ್ಳಿ ನಾವು 4 ಜನ ಸೇರಿದಾಗ ಅವ್ರು ಏನ್ ಹೇಳಿದ್ರು, ಇಲ್ಲ ಭೂಮಿ ಲೆವೆಲ್ ಕಟ್ತೀವಿ, ನಿಮ್ಮ ಹೊಲಕ್ಕೆ ನೀರು ಹತ್ತಲಾರು ಅಂತ ಮಾಡ್ತೀವಿ, ಹತ್ತಲಾರು ಅಂತ ಮಾಡಿದ್ರೆ ಸಮೇತ ನೀವು ಇಷ್ಟು ಒಡ್ಡು ಹಾಕಿ ಕೊಡ್ತೀವಿ, ನೀವು ತಲೆ ಕೆಡಿಸ್ಕೊಬೇಡ್ರಿ ಅಂತ ಹೇಳಿ ಅವ್ರು ಕಾಂಟ್ರಾಕ್ಟ್ ಹೇಳಿ ಮುಂದೆ ನಮಗೆ ಸಂಬಂಧಪಟ್ಟ 4 ಮಂದಿ ಹೆಸರು ಕೂಡ್ಕೊಂಡು ಇಲ್ಲಿ ಮತ್ತೆ ಹಿಂಗ್ ಮಾಡ್ತಾನಂತಪ್ಪ, ಮತ್ತೆ ನೀನ್ ಹೊಲಕ್ಕೆ ನುಕ್ಸಾನ ಆಗ್ಲಿಕ್ಕಂದ್ರೆ ಇರೋ ಲೆಕ್ಕ ಕೈ ಬಿಡು, ಕೆಲಸ ಮಾಡಬೇಕಾ ಅಂತ ಹೇಳಿದ್ರು. ನಾವು ಅದಕ್ಕೆ ಒಡ್ಡು ನಮಗೆ ಇಟಾಚಿಲಿ ಹಚ್ಚಿ ಇನ್ನೊಂದು ಸಮಸ್ಯೆ, ನಮಗ ಒಡ್ಡು ಹಾಕಕ ಬೇರೆ ಕಡೆಯಿಂದ ಮಣ್ಣು ತಂದು ಹಾಕಾಕ ನಮಗೆ ನೀಲಾರ್ದ ರೈತರು ನಾವು. ಅದಕ್ಕೆ ಇಟಾಚಿ ಕೊಟ್ಟು ಇಟಾಚಿಲಿಂತ್ರ ಮಣ್ಣು ಹಾಕಿಸ್ತೀವಿ ಅಂತ ಹೇಳಿದ್ರು ಅವರು. ಹಳದಂದು JCBಗೆ ಇಟಾಚಿ ಹಳದನ್ ಮಣ್ಣು ತಗೊಳಕ್ ಆಗುದಿಲ್ಲ, ಸೊಂಡಿ ಕಡಿಮೆ ಇರ್ತ ಇಟಾಚಿ ಕೊಡ್ತೀವಿ ನಾವು ಒಂದು ಕಾರಣಕ್ಕಾಗಿ ನಾವು ಒಪ್ಕೊಂಡೆ. ನಮ್ಮ ಸಂಬಂಧಪಟ್ಟ ಹೆಸರು ಹಿರಿಯರವ್ರೆಲ್ಲ ಹೇಳಿ ಸಂಬಂಧ ನಾವು ಒಪ್ಕೊಂಡೆ. ಇಟಾಚಿ ಕೊಡ್ತೀನಿ ಅಂತ ಹೇಳಿದ್ ಒಪ್ಕೊಂಡ್ ನಾನು ಒಪ್ಕೊಂಡಿಂದ ಕೆಲಸ ಫೈನಲ್ ಆಗೋವರೆಗೇನು ಮುಗಿದಿಂದ ನಿಮ್ಮ ಲಾಸ್ಟ್ಗೆಲ್ಲ ಮಾಡಿಕೊಟ್ಟಿತ್ತು ಅಂತ ಹೇಳಿದ್ರು ಅವರು. ನಾವು ಹಿಂಗಾಗಿ ಅವ್ರನ್ನ ನಂಬಿ ಕೈ ಬಿಟ್ವಿ. ಕೆಲಸ ಸಂಪೂರ್ಣ ಮುಗಿಯಕ್ ಬಂತು, ನಿಮ್ಗೆಲ್ ಮಾಡ್ಕೊಡೋದು ಹಂಗಾತು ಹಿಂಗಾತು ಇಟಾಚಿ ಹೇಳ್ಕೊಡ್ಬೇಕಂತೇಳಿ ಒದಗಾಡಿ ಅರ್ಧಕ್ಕೆ ಕೆಲಸ ಬಂದ್ ಮಾಡ್ಸಿದ್ ನಾನು. ಅವಾಗ ಇಟಾಚಿ ನನ್ಗೆ ಯಾವಾಗ ಒಡ್ಡು ಹಾಕಕ್ ಹಳದನ್ ಮಂತ್ ತೆಗೆದು ಹಾಕಕ್ ಇಟಾಚಿ ಕೊಡ್ಲಿಲ್ಲ. ಅವಾಗ ಏನೋ ದಗದ ಬಂದ್ ಮಾಡ್ಸಿನಿ. ನಮ್ಗೆ ಮೋಸ ಮಾಡಿದ್ರು. ಆ ಟೈಮು ಮೋಸ ಮಾಡಿದ ಸಂಬಂಧ ಹೊಳ್ಳಿ ನಾವು 4 ಮಂದಿ ಕೊಟ್ಟು ವಿಚಾರ ಮಾಡ್ಕೊಂಡು ಹೊಳ್ಳಿ ಅರ್ಜಿ ಕೊಡು ಅಂತ ಹೇಳಿದ್ರು. ಹೊಳ್ಳಿ ಅರ್ಜಿ ಕೊಟ್ಟು ಬಂದ್ವಿ. ಇನ್ನೋರಿಗೆ ಅದು ಸರಿಯಾಕಿಲ್ಲ.
ಆತು ನಮಗಿನ್ನ ಹೇಳಿದ್ದು ಆಚಕ ಈಚಕ ಎಲ್ಲರದ್ದು ಒಪ್ಪಿಗೆ ತಗೊಂಡ್ವಿ. ರೈತರು ನಿಂದೇನೋ ನೀನ್ ಹೊಲ ಅಲ್ಲಿ ಐತೆ ಅದು ಬಿಜಾಪುರಕ್ಕೆ ಹೋಗಿದ್ದೀರಿ. ಬಿಜಾಪುರ ಹೋದ್ಮೇಲೆ ಅಲ್ಲಿ ಯಾರು ಎಜುಕೇಟಿಂಗ್ ಸಾಹೇಬ್ರು ಮೊದಲ ಹಚ್ಕೊಂಡು ಮಾತಾಡಿದ್ರು. ಎರಡನೇ ಸಲ ಆತಪ್ಪ ಕೆಲಸ ಮತ್ತೆ ನೀವು ಇಲ್ಲಿ ಬಂದಿರಿ ಅಂತ ಕೆಲಸ ಇನ್ನು ಮಲ್ಲ ಬರ್ಬೇಕಾಯ್ತು ಅಂತ ಕೇಳಿದ್ರು. ಆದ್ರೆ ಸಾಹೇಬ್ರ ನಿಮಗೆ ಸಂಬಂಧಪಟ್ಟಂತ ಆಫೀಸರ್ ಜಿಲ್ಲಾ ಆಫೀಸರ್ಗೆ ನಾವು ಕೆಲಸ ಸ್ಟಾರ್ಟಿಂಗ್ ಚಲುವಾಗನ ಅರ್ಜಿ ಕೊಟ್ಟಿವಿ. ಅವ್ರು ನಿಮಗಾದ್ರೂ ತಿಳಿಸ್ಬೇಕು. ಅವ್ರ ಹತ್ರ ಕೊಟ್ಟು ಅವ್ರಿಗೆ ಕೊಟ್ರೆ ನಿಮ್ಗೆ ಕೊಟ್ಟಂಗ ಅಂತ ಹೇಳಿದ್ನಾಗ ಅವರು ಆತ ಆಫೀಸಿಗೆ ಹೇಳ್ತೀನಿ ನಾನು ಇಷ್ಟು ಅಲ್ಲಿ ಬಾಂಡ್ ಕೊಟ್ಟು ಕಳಿಸ್ತೀನಿ, ನಮ್ದೇ ಆದಂತ ಒಂದಿಬ್ಬರು ಸಿಬ್ಬಂದಿ ಕಳಿಸ್ತೀವಿ, ನೀನು ಹೊಲಕ್ಕೆ ಏನ್ರ ನೀರು ಹತ್ತತ್ತಪ್ಪ ಅಂದ್ರೆ ಒಡ್ಡು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅವರು. ಹೇಳಿದ್ ಬಂದು ಇನ್ನೂವರೆಗೆ 15 ದಿವಸ ಆದ್ರೂ ಬಂದಿಲ್ಲ. ಈ ಫೋನ್ ಹತ್ತದಲ್ಲ ಇಲ್ಲಿ ಸ್ವಲ್ಪ ನಮಗೆ ಭೂಮಿ ಲೆವೆಲ್ ಕಟ್ತೀನಿ ಅಂತ ಹೇಳಿದವರು 6 ಫೂಟ್ ಎತ್ತರ ಕಟ್ಟಾರ. ಭೂಮಿಗಿಂತ ನಮ್ಮ ಹೊಲ ಬಿಟ್ಟು 6 ಫೂಟ್ ಎತ್ತರ ಕಟ್ಟಾರ. ಬರೀ ಆಗ ಮಳಿ 14 ನೀರು ಮಳಿ ಆತಂದ್ರೆ ನಮ್ಮ ಹೊಲ ನೀರು ಹೋಗುತ್ತೆ. ಮತ್ತೆ ಈಗ 6 ಫೂಟ್ ಎತ್ತರ ಕಟ್ಟಿದ್ದ ನಮ್ಮ ನೀರು 4 ಎಕರೆ ಹೊಲ ಇಷ್ಟು ಸಂಪೂರ್ಣ ನೀರು ಕೊಚ್ಕೊಂಡು ಹೋಗಿರುತ್ತೆ. ಮತ್ತೆ ಅದನ್ನು ಬಿಜಾಪುರ ಸಾಹೇಬ್ ಹೇಳಿ ಬಾಲ್ಕೋಟ್ ಸಾಹೇಬ್ ಹೇಳಿ AWಗೆ ನೀವು ಕಟ್ಟತ್ತೀವಿ ಅಂದ್ರೆ ನನ್ನ ಹೊಲ ಅಕ್ರೂವರಿ ಮಾಡ್ಕೊರಿ, ನೀವು MIದಾರ ತಾಬ ತಗೋರಿ, ನನ್ಗೇನು ಪರಿಹಾರ ಕೊಡ್ತೀರಿ ಕೊಡ್ರಿ, 4 ಎಕರೆದ್ದು ಹೊಲನ ನೀವು ತಾಬ ತಗೊಂಡ್ಬಿಡ್ರಿ. ಮತ್ತೆ ನಾವೆಲ್ಲ ದುಡ್ಕೊಂತಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಇನ್ನೂವರೆಗಾದ್ರೆ ಬಂದು ಸ್ಪಾಟಿಗೆ ಬಂದು ಇನ್ಸ್ಪೆಕ್ಷನ್ ಮಾಡೋದು ಮಾಡಕ್ ತೇರಿಲ್ರಿ. ಅವ್ರು ಇಲ್ಲಿ ಕಟ್ಟಬೇಕಾದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಬ್ಯಾಡ ಅಂತ ಹೇಳಿವಿ. ನಮ್ಮ ಹೊಲ ನೀರು ಹತ್ತುತ್ತಾ ಬ್ಯಾಡ್ರಿ ಅಂತ ಹೇಳಿ ಇಲ್ಲ ಭೂಮಿ ಲೆವೆಲ್ ಕಟ್ತೀವಿ ಅಂತ ಹೇಳಿದ್ರು ಅವರು. ಕಟ್ತೀವಿ ಸುಮ್ಮನೆ ಆದ್ವಿ. ಅದಕ್ಕೆ ನಮ್ಗೆ ಲೆವೆಲ್ ಟೂರ್ ತೆಗೆದು ನೀರಿನ ಪ್ರಮಾಣ ಎಲ್ಲಿ ಮಟ್ಟ ನೀರಿರುತ್ತೆ, ಎಷ್ಟು ಉದ್ದ ನಿಂದಿರುತ್ತೆ, ಎಷ್ಟು ಎತ್ತು ನಿಂದಿರುತ್ತೆ ಆ ಪ್ರಮಾಣ ನಮ್ಗೆ ಸರ್ಟಿಫಿಕೇಟ್ ಕೊಡ್ಬೇಕು. ನಮ್ಮ ಟೋಟಲ್ ರೈತರಿಗೆ ಅನ್ಯಾಯ ಎಲ್ಲ ಇರುತ್ತೆ ನೋಡ್ಕೋಬೇಕು. ಅದು ಬರ್ಲಿಲ್ಲ ಅಂದ್ರೆ ಏನೈತೆ ನಾವು ಇನ್ನೊಂದು 8 ದಿವಸ ನೋಡ್ತೀವಿ, ಓಡದಾಕ್ತಿವಿ. ಎಲ್ಲ ರೈತರು ಕೂಡ್ಕೊಂಡು ಓಡದಾಕ್ತಿವಿ. ಇದನ್ನ ಹೆಸರು ಬಸಪ್ಪ ಗೌಡಿ ಅಂತ ಹೇಳ್ರಿ. ಒಂದು 2 ಎಕರೆ 10 ಗುಂಟೆ ಜಮೀನು ಐತಿ ಇಲ್ಲಿ. ಅವ್ರು ಚಕ್ರಂ ಕಟ್ಟುವಾಗ ನಮ್ಗೆ ಅವ್ರಿಗೆ ಅಗ್ವಾಳ ಆಯ್ತು, ಜಗಳ ಆಯ್ತು. ಅವ್ರು ಆಮೇಲೆ ಎಲ್ಲ ನಿಮ್ಗೆ ಒಡ್ಡು ಹಾಕಿಸ್ಕೊಡ್ತೀವಿ, ನಿಮ್ಗೆ ಹೊಲಕ್ಕೆ ನೀರು ಹತ್ತಿಲ್ಲ ನಾವು ಮಾಡ್ಕೊಡ್ತೀವಿ, ನಿಮ್ಗೆ ಕಾಳಜಿ ಬಿಡ್ರಿ ಅಂತ ಹೇಳಿದ್ರು. ಹಂಗಾಗಿ ನಾವು ಹೇಳಿದ್ರೆ ಕೇಳಿಲ್ಲ. ನಾವು JCB ಗಾಡಿ ಬಿದ್ವಿ, ಎಲ್ಲ ಇದು ಮಾಡಿದ್ವಿ. ಅವರು ನಮಗೇನು ದಾಳ ಮಾಡಲಿಲ್ಲ. ಅವ್ರ ಕೆಲಸ ಕಟ್ಟುವಾಗೂ ಹೇಳಿದೆ ನಾವು, ಇಲ್ಲ ಭೂಮಿಗಿಂತ ಒಂದು 8 ಫೂಟ್ ಹೈಟ್ಗೆ ಆಗುತ್ತಿದ್ದು ನಮ್ಗೆ ನಾಳೆ ತೊಂದರೆ ಆಗುತ್ತೆ ಅಂತ ಹೇಳಿದ್ವಿ ನಾವು. ಅಷ್ಟಾದ್ರೂ ಕೇಳಿಲ್ಲ. ಅವ್ರು ದಾಸಿ ಮಗ ಕೆಲಸ ಮಾಡಿದ್ವಿ. ನಮಸ್ಕಾರ ರೀ, ನನ್ನ ಹೆಸರು ಮಲ್ಲಪ್ಪ ಯಮನಪ್ಪ ಬನ್ನಿರಿ. ನಮ್ಗಿರೋದೇ 2 ಎಕರೆ ಹೊಲ ಐತ್ರಿ. ಇಲ್ಲೇ ಚಕ್ರಾಮ್ ಕಟ್ಟಬೇಕಂತ ಬಂದ್ರೆ ನಾವು ಹೇಳಿದ್ರಿ ಅವ್ರಿಗೆ, ಇಲ್ಲಿ ಕಟ್ಟೋದ್ರಿಂದ ತೊಂದರೆ ಇದೆ ಸರ, ಇಲ್ಲಿ ಒಟ್ಟ ಕಟ್ಟಕ್ ಹೋಗ್ಬೇಡ್ರಿ, ಇದರಿಂದ ಭಾಳ ತೊಂದರೆ ಇದೆ ನಮ್ಮ ಹೊಲಕ್ಕೆ. ಇಲ್ಲಿ ಇರೋದು 2 ಎಕರೆ ಹೊಲ ಬರಗಾಕತ್ತೀವಿ ನಾವು. ಅಚ್ಚಗಿಚ್ಚಕ್ಕೆ ಹಾಳದವು. ಬರೀ ಮಳೆಗಾಲ ಹಾಳು ಬಂದಿದ್ದ ನಮ್ಮ ಹೊಲ ಒಳ್ಳೆ ಒಂದು ಪೀಕ್ ಉಳಿಯಂಗಿಲ್ಲ. ಈ ಚಕ್ರಾಮ್ ಕಟ್ಟಿ ನಮ್ಗೆ ಏನೋ ಲಾಭ ಇಲ್ಲ, ನಮ್ಮ ನೀರೆಲ್ಲ ಬರೋದು ಬರ್ತೈತೆ ಹಳದಾಗ ಅಂತ ಹೇಳಿದ್ರೆ ಕೇಳಿಲ್ರಿ ಅವರು. ಅವ್ರು ತಿಳಿದಂಗ ಅವ್ರು ಮಾಡಕತ್ರಿ. ನಾವ್ ಒಂದಿನ ಬಂದು ಉಷ್ಟ್ರು ಬಂದು JCB ಹತ್ರ ಬಂದು ಎಲ್ಲರೂ ಹೇಳಿದ್ರಿ, JCB ಹೇಳಿದ್ರಿ, ಒಳ್ಳೆ ಚಕಡ ಕಾಂಟ್ಯಾಕ್ಟರ್ ಹೇಳಿದ್ರಿ ಕರ್ಸಿ, ಇನ್ನೆಲ್ಲ ಮಾಡೋದು ಬ್ಯಾಡ್ರಿ, ನಮ್ಗೆ ಇಲ್ಲಿ ಏನು ತೊಂದರೆ ಇಲ್ಲ ಅಂತ ಕೇಳಿದ್ರು. ನಿಮ್ಗೇನು ತೊಂದರೆ ಆದಾಗ ನಾವು ಮಾಡ್ತೀವ್ರಿ, ನೀವು ಬರೀ ನೆಲಕ್ಕೆ ನಿಮ್ಮ ನೆಲ ಸಮಾನ ಕಟ್ಟಿಗೆ ಹಾಕಿ ನಾವು ನಿಮ್ಮ ನೀರು ಬರ್ಲಾರ್ದಂಗೆ ವಡ್ಡಿ ಹಾರಿಸ್ಕೊಟ್ಟು ನಾವ್ ಏನಾದ್ರೂ ತೊಂದರೆ ಮಾಡ್ಲಾರ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರಿ ನಮ್ಗೆ. ಅವ್ರು ಹೇಳಿದ್ರ ಪ್ರಕಾರ ಮಾಡ್ಲಿಲ್ರಿ. ಅದನ್ನ 8 ಫೂಟ್ ಹೈಟ್ ಕಟ್ಟ್ಯಾರಿ. ಒಳ್ಳೆ ಒಡ್ಡಿ ಇರ್ಬೇಕಂದ್ರೆ ಅಲ್ಲೆಲ್ಲ ಒಡ್ಡು ಸ್ವಲ್ಪ ಇಟ್ಟು ಕಾಟ್ರಿ, ಅವ್ನ 4 ಕಲ್ಲು ಒಟ್ಟ್ಯಾರಿ, ಒಟ್ಟು ಕ್ಯಾಟ್ ಸೀದ್ ಹೋದ್ರಿ. ಒಳ್ಳೆ ಬಂದಿಲ್ರಿ ಅವ್ರು, ಒಟ್ಟ ಬಂದಿಲ್ರಿ ಅವ್ರು. ಬರ್ಬೇಕಾದ್ರೆ ನಾವು ಬಂದ್ 4 ದಿನ ನೋಡ್ಬೇಕ್ರಿ ಇವ್ರನ್ನ. ವಾಯ್ ಬರ್ಬೇಕು, ರಾತ್ರಿ 2 ದಿನ BP ಬೇರೆದ್ರ ಕರ್ಸರಿ ಕೆಲಸ ಮಾಡಿಸಿ ಕ್ಯಾಟ್ ಸೀದ್ ಹೋಗ್ಯಾರ. ಒಬ್ರು ಬಂದಿಲ್ರಿ ಅವ್ರು. ಬಂದ್ ಕಾಟ 4 ದಿನ ನಮ್ಗೇನು ರೈತರಿಗೆ ಏನಂದ್ರಿ, ಒಂದು ನಿಮ್ಗೇನ್ ತೊಂದರೆ ಆಗ್ತದ ನಾವು ಮುಂದಿರ್ತೀವಿ, ಒಟ್ಟು ಒಂದ್ ಸ್ವಲ್ಪ ಏನು ಮಾಡ್ಕೊಳ್ಳಿ, ನಿಮ್ಗೆ 10 ಫೂಟ್ ಒಡ್ಡು ಹಾಕಿಸ್ಕೊಡ್ತೀವಿ, ನೀರ್ ಮಾತ್ರ ಹಳದಾಗ ಹೋಗ್ಬೇಕಂತ ಹೇಳಿದ್ರಿ ನಮ್ಗೆ. ನಾವ್ ಅವ್ರ ನಂಬಿಕೆ ಆಯ್ತಾ ಮಾಡ್ತಾರಲ್ಲ ಅಂತ ನಾವು ಬಿಟ್ಟಿರಿ ಅದನ್ನ. ಅವ್ರು ಏನಂತಾರ್ರಿ, ಬರೀ ಬಂದ್ರಿ ಅಚ್ಚಗಿಚ್ಚಕ್ ನಾ ಕಲ್ಲು ಇಟ್ರಿ, ಕಲ್ಲು ಹಾಕ್ರಿ, 2 ಟ್ಯಾಕ್ಟರ್ ಕಲ್ಲು ತರಿಸಿದ್ರಿ. ಅಲ್ಲಿ ಒಂದ್ ಕಡೆ ಹೊಲ್ದಾಗ ಕಡೆ ರೈತರ ಹೊಲ್ದಾಗ ಪೂರ ಹರದ್ ಕಾಟ್ ನೀರ್ ಬಿಟ್ಟಾರಿ. ಈಗ ಅದನ್ನ ಒಂದ್ ಸ್ವಲ್ಪ ಏನ್ರ ನೀವು ದೊಡ್ಡ ಮಳಿ ಬಂದ್ ಡ್ಯಾಮ್ ತುಂಬಂದ್ರಿ, ಈಗ ನಾ ಇಲ್ಲೇನ್ 20 ಎಕರೆ ಹೊಲದಲ್ರಿ ನಮ್ಮ, ಒಂದ್ ಸ್ವಲ್ಪ ಪೀಕ್ ಬರಂಗಿಲ್ಲ ಕೈಯಾಗವ್ರಾಗ. ಕೈಯಾಗಂದ್ರೆ ಒಂದ್ ಪೀಕ್ ಬರಂಗಿಲ್ರಿ. ಬರೀ ನಾವು ಹೋಗಿ ಬಾಯಿ ತರ್ಕೊಂಡ್ ಬಿಡಕ್ ಹೋಗ್ರಿ ಮನ್ನೂರು ಉಡ್ಪಿ ಸ್ವಲ್ಪ ಕರಿಸ್ತಾರೆ ಸ್ವಲ್ಪ ಹೇಳ್ರಿ ಅಂತ ಹೇಳಕತ್ತಿ ನೋಡ್ರಿ ಅಧಿಕಾರಿಗಳಿಗೆ. ನಮ್ಮೆಲ್ಲ ಹಿಂಗ್ರಿ ಪೈಪ್ ಇದನ್ನ ಉಟ್ಟು ಹಾಕಿ ಹಿಂಗತೆ ಒಕ್ಕೊಟ್ಟು ಓಡಿಗ್ಯಾರ್ರಿ. ಓಟು ಪೈ ಎಲ್ಲಿ ಬೇಕು ಅಲ್ಲೇ ಹೋಗುದು ಒಡೆದು ಹೋಗ್ಬಿಟ್ಟಾರ್ರಿ. ಹಿಂಗತೆ ಮಾಡಿ ನಾವು ಬ್ಯಾಡ ಅನ್ನೋ ಕಲೆ ನಮ್ಮನ್ನ ಇದನ್ನ ಚಂದ ಮುಗಿಸಿ ಹಾಕಿ ಹಿಂಗತೆ ಹೋಗ್ಯಾರ್ರಿ. ಏನ್ ಮಾಡ್ಬೇಕು ನಾವು? ಇರು 2 ಎಕರೆ ಹೊಲ ರೀ ನಾವು ಬದುಕುದು. ನಮ್ ಗಂಡ್ರನ್ ಬಾಳ ಸತ್ತು ಗಂಡ್ರನ್ ಹಂಗತೆ ಮಾಡಿ ಬೆದರ್ಸ್ಕ್ಯಾಟ್ ಹೋಗ್ಬಿಟ್ಟಾರ್ರಿ. ಏನ್ ಮಾಡ್ಬೇಕು ನಾವು? ಹಿಂಗತೆ ಮಾಡ್ಯಾರ್ರಿ. ಇಷ್ಟೆಲ್ಲ ಇಷ್ಟು ಬೀಳ್ ಬಿದ್ದದ್ ನೋಡ್ರಿ. 2 ಎಕರೆ ಹೊಲ ರೀ ನಮಗ ಇರುದು. 2 ಎಕರೆ ಹೊಲ ಹಿಂಗತೆ ಮಾಡಿ ಹೋಗ್ಯಾರ್ರಿ ನಮ್ಮನ್ನ. ನಮ್ ಗಂಡ್ರು ಹೇಳಿದ್ರೆ ಸಿಟ್ಟಿ ಬಂದಾರ್ರಿ. ಒಟ್ಟ ಸಿಟ್ಟಿ ಬಂದ್ ನಮ್ಮ ನಿಂದೇನಂತ ಬಲಾತ್ಕಾರ ಮಾಡಿ ಹಿಂಗತೆ ಮಾಡ್ಕೊಂಡ್ ಹೋಗ್ಯಾರ್ರಿ. ಈಗ ಅದಕ್ಕ ನಿಮಗ ಇಷ್ಟ ಬೇನಸ ಬಿಡ್ತೀವಿ ನೋಡ್ರಿ. ಇಲ್ಲಿ ಈ ಚೆಕ್ ಡ್ಯಾಮ್ ಕಟ್ಟೋದ್ರಿಂದ ಒಂದ್ಸಲ ಬಂದು ಇಲ್ಲೆಲ್ಲ ಈ ಸುತ್ತಮುತ್ತ ಇದ್ದವ್ರೆಲ್ಲರೂ ಬಂದು ನಮ್ಗೆ ಅಂದ್ರೆ ಅಲ್ಲಿ ಊರಾಗ
ಇಲ್ರಿ ಆ ಡ್ಯಾಮ್ ಕಟ್ಟಾರ ನಮ್ಗೆ ಒಳ್ಳೇದು ಕಟ್ತಾರ ಅಂತ ತಿಳ್ಕೊಂಡು ನಾವು ಮಾಡಿದ್ವಿ. ಅವ್ರೆಲ್ಲ ನಮ್ಮ ಅಷ್ಟು ಹೊಲ ಒಂದು 20 ಎಕರೆ ಆಸ್ತಿ ಹೋಗುತ್ರಿ ಪೂರ್ತಿ. ಇದೆಲ್ಲ ಅಲ್ಲಿ ಹತ್ತಿ ಹೊಲದಿಂದ ಹಿಡ್ಕೊಂಡು ಪೂರ್ತಿ ಇದ್ರ ತನಕನು ಅಷ್ಟೆಲ್ಲ ಆಸ್ತಿ ಹಾಳಾಗುತ್ತೆ, ಹೆಂಗ್ ಮಾಡುದ್ರಿ ಅಂತ ಹೇಳಿದ್ರೆ ಅವರು ನೋಡಪ್ಪ ಅವ್ರಿಗೆ ಹೇಳ್ಕೊರಿ, ನೀವು ಹೇಳ್ಕೊಂಡ್ ಕಟ್ಟ ಏನ್ರ ಮಾಡ್ರಿ, ಬಂದ್ ಮಾಡಿಸ್ರಲ್ಲ, ಬಂದ್ ಮಾಡಿಸಿ ಕಟ್ಟ ಇದು ಮಾಡ್ರಿ, ನಿಮಗ್ ಕೆಟ್ಟದ್ದಾಗುತ್ತಪ್ಪ, ರೈತರಿಗೆ ಕೆಟ್ಟದ್ದಾಗುತ್ತಂದ್ರೆ ಯಾಕೆ ಮಾಡಿಸ್ಬಿಡ್ತಿರಲ್ಲ ಅಂತ ಹೇಳಿದ್ವಿ. ಅವ್ ಏನಿಲ್ರಿ ರಾತ್ರಿನ ಬಂದು ಕೆಲಸ ಮಾಡಿ ಅದನ್ನ ಏನಿಲ್ಲ ಇಲ್ಲಿ ಕಾಂಕ್ರೀಟ್ ಇದನ್ನ ತರುದು ಚಟ್ರಸ್ ಕಟ್ರ ದಬ ಸುರಿ ಕ್ಯಾಟ್ ಪ್ಯಾಕ್ ಮಾಡಿ ಹೋಗ್ಬಿಟ್ರಿ ಅವ್ರು. ಹಂಗ್ ಮಾಡೋದ್ರಿಂದ ಈಗ ರೈತರಿಗೆ ಬಹಳ ತೊಂದರೆ ಆಗತೈತ್ರಿ. ಅದು ಆದಷ್ಟು ಅದನ್ನ ಬ್ಯಾಡ ಅಂತ ತಿಳ್ಕೊಂಡು ನಾವ್ ಇದು ಮಾಡೋರು. ಇಲ್ಲ ಅಕಸ್ಮಾತ್ ಅದಕ್ಕೆ ಏನ್ರ ಇವ್ರು ರೈತರಿಗೆ ತೊಂದರೆ ಆಗ್ಲಾರ್ದಾಗ ನಾವ್ ಏನ್ರ ಮಾಡ್ಕೊಡ್ತೀವಿ ಅಂದ್ರ ಇಮಿಡಿಯೇಟ್ ಬಂದು ಮಾಡ್ಬೇಕು. ಅಕಸ್ಮಾತ್ ಈಗ ಅದನ್ನ ಮಾಡಿದ್ರು ಅದನ್ನ ಆಗೋದನ್ನು ಇಳಿಸೋದು, ಅದು ಇಲ್ಲ ಅಂತಂದ್ರೆ ನಾವು ಇದನ್ನ ಹಾಕಿ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಒಂದು ವಿಚಾರ ಮಾಡಿವ್ರಿ ನಾವು ರೈತರು. ಬಂದಾರಿ ಸರ, ಅಧಿಕಾರಿಗಳು ಬಂದ್ರು ಕೂಡ ಅದ್ರ ಬಗ್ಗೆ ಯಾರನ್ನು ಇದು ಮಾಡಿಕೊಟ್ಟಿಲ್ಲ. ಅವರು ತಾವು ನಾವು ನಿಷ್ಕಾಳಜಿ ಮಾಡಿ ತಮ್ಮ ಏನಿಲ್ಲ ಕಾಂಟ್ರಾಕ್ಟ್ದವ್ರು ತಮ್ಮ ಬೆಲೆ ತೆಗಿ ವಿಚಾರಕ್ಕೆ ಇಲ್ಲ, ನಾವು ಅಷ್ಟು ಕಟ್ಟೋದಿಲ್ಲ, ಭೂಮಿ ಲೆವೆಲ್ ಕಟ್ತೀವಿ, ಏನೇನೋ ಒಂದು ಉಪದೇಶ ಅವ್ರ ತಲೆ ಕೊಟ್ಟು ಈಗ ಮಾಡಿಟ್ಟು ಹೋಗ್ಬಿಟ್ಟಾರ್ರಿ. ಈಗೆಲ್ಲ ರೈತರು ಏನೇನ್ರಿ ಒಂದ್ 20 ಎಕರೆ ಆಸ್ತಿ ನಮ್ಗೆ ಹಾಳಾಗತ್ ನೋಡ್ರಿ ಸದ್ಯ ಇಲ್ಲಿ. ಅದಕ್ಕೆ ಈಗ ಅಕಸ್ಮಾತ್ ಅವ್ರು ಏನ್ರ ಕ್ರಮ ತಗೊಳ್ಳಿಲ್ಲಪ್ಪ ಅಂತಂದ್ರೆ ನಾವು ಅದನ್ನ ಬ್ಲಾಸ್ಟ್ ಮಾಡ್ಬೇಕಂತ ವಿಚಾರ ಮಾಡ್ಬಿಟ್ಟಿವಿ ನೋಡ್ರಿ. ಅದನ್ನ ತಾವು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ. ನಾನು ತಿಪ್ಪಣ್ಣ ಸಾಳ್ವೆ ಅಂತೇಳಿ ಭೀಮನಗಡದ ಗ್ರಾಮ ಘಟಕ ರೈತ ಸೇನಾ ಗ್ರಾಮ ಘಟಕ ಭೀಮನಗಡ. ಏನು 0 ಲೆವೆಲ್ ನೆಟ್ಟಿಗೆಂದು ಅದನ್ನ ಮಾಪ ಅಳತೆ ಮಾಡಿಕೊಂಡು ಹೊಲದ ರೈತರು ಹೊಲದಾಗ ನೀರು ಹೋಗ್ಲಾರ್ದಂಗ ನಾವು ಮಾಡ್ಕೊಂಡು ಕಟ್ಟಡ ಮಾಡ್ತೀವಿ ಅಂತ ಒಪ್ಕೊಂಡು ಹೋಗಿದ್ರು ಅವರು. AWR ಅಲ್ಲಿ ಕಾಂಟ್ರಾಕ್ಟರ್ ಅಲ್ಲಿ ಬಂದು ಅದ್ರ ಪ್ರಕಾರ ಏನೈತಿ ನಾವು ರೈತರಿಗೆ ಹೇಳ್ಕೊಂಡು ಅದು ಅಲ್ಲಿ ಲೋಕಲ್ ರೈತರಿಗೆ ಹೋಗ್ಕೊಂಡು ಅದು ಆಗ್ಲ್ರಿ, ಅದು ಏನಿದೆ ರೈತರಿಗೆ ಅನ್ಯಾಯ ಮಾಡ್ಕೊಡೋದಿಲ್ಲ ಅಂತಪ್ಪ ಅಂದ್ರೆ ನಾವು ಅದಕ್ಕೆ ನಾವು ಸಹಕಾರ ಕೊಡ್ತೀವಿ. ಅದ್ರ ಹೇಳಿ ಪ್ರಕಾರ ಏನಿದೆ ರೈತರು ಹೊಲಕ್ಕೆ ನೀರು ಬರ್ಲಾರ್ದಂಗ ಒಡ್ಡು ಕಟ್ಟಿ ಕಲ್ಲಿನ ಪಿಚಿಂಗ್ ಮಾಡಿ ಕೊಡ್ಬೇಕಂತೇಳಿ ಅವ್ರು ಮಾತು ಕೊಟ್ಟಿದ್ರು. ಮಾತು ಕೊಟ್ಟು ಮತ್ತೆ ಏನೈತಿ ಅದು ಕಟ್ಟಡ ಚೆಕ್ ಡ್ಯಾಮ್ ಭೂಮಿ ಲೆವೆಲ್ನ ಕಟ್ಟಬೇಕಂತೇಳಿ ನಾವು ಹೇಳಿದ್ವಿ. ಎಲ್ಲ ರೈತರು ಕೂಡ್ಕೊಂಡು ಹೇಳಿದ್ವಿ, ನಾವು ಸಂಘಟನೆಗಳು ಎಲ್ಲರೂ ಕೂಡ್ಕೊಂಡು ಭೂಮಿ ಲೆವೆಲ್ ಕಟ್ಟಿದಕ್ಕಿಂತ ಭೂಮಿಗಿಂತ ಏನೈತಿ 4 ಫೂಟ್ ಜಾಸ್ತಿ ಕಟ್ಟಿಬಿಟ್ಟಾರ. ಆ ಜಾಸ್ತಿ ಕಟ್ಟೋದ್ರಿಂದ ಅಲ್ಲಿಗೆ ನೀರು ಕಟ್ಟುವುದ್ರಿಂದ ಮುಂದೆ ಇರ್ತಕ್ಕಂಥ ರೈತರಿಗೆ ಅಲ್ಲಿ ಏನೈತಿ ಅಷ್ಟು ನೀರಿದ್ದು 20 ಎಕರೆ ಜಮೀನು ಏನೈತಿ ಆ ನೀರಿನೊಳಗ ಅದು ಹರಿದು ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟೈತಿ ಅವತ್ತ. ಅದ್ರ ಸಲುವಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ, ಈ ಪ್ರಕಾರ ನಮ್ಮ ರೈತರಿಗೆ ಅಲ್ಲೇ ಒಡ್ಡು ಕಟ್ಟಿ ಕೊಡ್ಬೇಕು, ಆ ನೀರು ಹೊಲದಾಗ ಬರ್ಲಾರ್ದಂಗ ಮಾಡ್ಕೊಡ್ಬೇಕಂತ ನೀವು ಮಾತು ಕೊಟ್ಟಿದ್ರಿ. ಅದಕ್ಕೆ ನಾವು ಕಟ್ಟಡ ಮಾಡಕ ನಾವು ನಿಮಗೆ ಒಪ್ಪಿಗೆ ಕೊಟ್ಟಿದ್ವಿ ಅಂತ ಹೇಳಿದಾಗ ಅವ್ರು ಇನ್ನೂವರೆಗೆ ಆದ್ರೂ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅನ್ನೋಕೆ 1 ತಿಂಗಳಾಯ್ತು, ಅದ್ರ ಸಲಕ ಬಂದಿಲ್ಲ. ಆ ರೈತನಿಗೆ ಏನೈತಿ ಕಲ್ಲಿನ ಒಡ್ಡನು ಹಾಕಿಲ್ಲ, ಮಣ್ಣಿನ ಒಡ್ಡನು ಹಾಕಿಲ್ಲ. ಸರಿ ಹುಲ್ಲಪ್ಪ ಪೂಜಾರಿ, ರೈತ ಸೇನೆ ತಾಲೂಕು ಅಧ್ಯಕ್ಷರು ನಾವು ಮಾತಾಡೋದು. ನಮ್ಮ ರೈತರಿಗೆ ಜವಾಬ್ದಾರಿಯಿಂದ ಅವರು ಹೇಳಿದ್ರು ನಿಮ್ಗೇನು ತೊಂದರೆ ಆಗಲಾರ್ದಂಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಈಗ ತಾವು ಕೆಲಸ ತಾವು ಮಾಡ್ಕೊಂಡು ಇಲ್ಲ ಹಳ್ಳದಾಗ ಭೂಮ್ಯಾಕ ನೀರ್ ಬಿಟ್ಟು ಅದನ್ನ ಒಡ್ಡು ಹಾಕ್ಲಾರ್ದ ಬಿಟ್ಕೊಟ್ಟು ಹೋಗ್ಯಾರ. ಈಗ ಹಿಂದೆ ನಾವು ಹೇಳಿದ್ರು ತಾವು ಹೇಳ್ಕೊಂಡು ಇಲ್ರಿ ನಿಮ್ಮ ರೈತರಿಗೆ ತೊಂದರೆ ಆಗಲಾರ್ದ ನಾವು ಮಾಡ್ತೀವಿ ಅಂದಾರ. ಹೇಳಿದ್ರು ಮತ್ತೆ ಇವರು ತಮ್ಮ ಕೆಲಸ ತಾವು ಮಾಡಕತ್ತಾರ. ಮತ್ತೆ ಇದಕ್ಕೆ ಗೌರ್ಮೆಂಟ್ ಇದಾರೆ ಜವಾಬ್ದಾರಿ, ಇಂಜಿನಿಯರ್, ಕಾಂಟ್ರಾಕ್ಟರ್, AWR ಇವರು ಹೊಣೆಗಾರ. ಇದಕ್ಕೆ ಬಂದ್ ಕಾಟಿದೀನಿ ಏನೋ ಒಂದು ವಾರದಾಗ ಹೊಳ್ಳಿ ಅವ್ರು ನಮ್ಮ ರೈತರದ್ದು ಏನೋ ತೊಂದರೆ ಆಗಲಾರ್ದಂಗ ಅವ್ರು ಮಾಡ್ಕೊಂಡು ಹೋಗ್ಬೇಕು ಕೆಲಸನ. ಹೇಳಿದ್ರು ಮತ್ತೆ ಅವ್ರು ತಾವು ಕೆಲಸ ತಾವು ಸುಮ್ಮನೆ ಮರ್ತ್ ಕೊಟ್ಟಂದ್ರ ಇದಕ್ಕೆ ಓಡ್ದಿಡ್ತಾರ ರೈತರು. ನಾಳೆ ಅದಕ್ಕೆ ಜವಾಬ್ದಾರಿ ಅವ್ರ ಆಗುದು, ಹೊಣೆಗಾರ ಜವಾಬ್ದಾರಿ ಅದಕ್ಕೆ ಅವ್ರು ಆಗೋದು. ಇದನ್ನ ಮತ್ತೆ ನೀರ್ ತಪ್ಪಂದ್ರೆ ಹೋಗಿ 1 ವಾರ ನಾವು ಗಡು ಕೊಡ್ತೀವಿ, 1 ವಾರದಾಗ ಅವ್ರು ಬಂದ್ ಮಾಡ್ಲಿಲ್ಲ ಅಂದ್ರೆ ನಾವು ಹೋಗಿ ಕಾಟ ಮುಂದೆ ದಬ್ಬಿ ಉಳ್ಕೊಂಡ್ ಕುಂದಿರ್ತೀವಿ. ಅದಕ್ಕೆ ಏನ್ ಬಂದಿದ್ದು ನಾವು ಅದೇ ಗಟ್ಟಿ ಎದುರ್ಸಕ್ಕೆ.